ನಮಸ್ಕಾರ. ಓಂ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಿಮ್ಮ ಆತ್ಮೀಯ ಮಿತ್ರ ಕಮಲಾಕರ್ ಭಟ್ ಮಾಡುವಂತಹ ನಮಸ್ಕಾರ. 2026 ಆರಂಭ ಆಗ್ತಾ ಇದೆ. ಮಿಥುನ ರಾಶಿಗೆ ಹೇಗಿರುತ್ತೆ ಅನ್ನುವಂಥದ್ದು. ಮಿಥುನ ರಾಶಿಗೆ ವರ್ತಮಾನದಲ್ಲಿ ಅಂತಹ ಅತಿ ದೊಡ್ಡ ಮಟ್ಟದ ಸಮಸ್ಯೆಗಳನ್ನು ಎದುರಿಸದಿದ್ದರೂ ಕೂಡ ಕರ್ಮಕ್ಕೆ ಬರತಕ್ಕಂತಹ ಕರ್ಮದಲ್ಲಿ ಇರತಕ್ಕಂತಹ ಶನಿಯಿಂದಾಗಿ ಕರ್ಮಸ್ಥಾನ ಅಂತ ಕರಿತೇವೆ. ದಶಮ ಸ್ಥಾನದಲ್ಲಿ ಇರತಕ್ಕಂತಹ ಶನಿಯ ಪ್ರಭಾವದಿಂದ ಒಂದಿಷ್ಟು ಮಟ್ಟದ ಅಡ್ಡಿ ಆತಂಕಗಳು ಮುಂದುವರಿಯುವಂತಹ ಲಕ್ಷಣಗಳು ಹೆಚ್ಚಾಗ್ತಾ ಇದೆ. 2025ರಲ್ಲಿ ಪರವಾಗಿರಲಿಲ್ಲಪ್ಪ, 2026 ಹೇಗಾಗುತ್ತೆ ಅನ್ನುವಂಥದ್ದನ್ನು ನೋಡಿದರೆ ಪ್ರಥಮದಿಂದ ದ್ವಿತೀಯಕ್ಕೆ ಬರತಕ್ಕಂತಹ ಗುರುವಿನಿಂದಾಗಿ ಈ ಗುರು ಅನುಕೂಲಕರವಾದಂಥ ವ್ಯವಸ್ಥೆಗಳನ್ನು ಒಂದಿಷ್ಟು ಪ್ರಮಾಣಕ್ಕೆ ಸರಿಸಮನಾಗಿ ಕೆಲವು ಭಾಗ ಕೊಟ್ಟರು, ಕೆಲವು ದಿನಮಾನಗಳಲ್ಲಿ ಆತನಿಂದಾಗಿ ಅನಾನುಕೂಲಗಳು ಕೂಡ ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಧಾರ್ಮಿಕ ಶ್ರದ್ಧೆಯಲ್ಲಿ ನಿರಾಸಕ್ತರಾಗುವಂತಹ ಸಾಧ್ಯತೆಗಳಿದ್ದಾವೆ. ಮಿಥುನ ರಾಶಿಯವರು ಒಂದಿಷ್ಟು ಮಟ್ಟದ ಗೊಂದಲ, ಮಾಡಲೋ ಬಿಡ್ಲೋ, ಹೋಗಲೋ ಬೇಡವೋ, ಸರಿನಾ ತಪ್ಪ ಅನ್ನುವಂಥ ಒಂದಿಷ್ಟು ಮಟ್ಟದ ಗೊಂದಲಗಳು ನಿಮ್ಮನ್ನು ಕಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರ ಅಂತಹ ಉತ್ತಮವಾದಂಥ ಬಾಂಧವ್ಯವನ್ನು, ಸಮಾಧಾನಕರವಾದಂಥ ವ್ಯವಸ್ಥೆಗಳನ್ನು ಉಂಟು ಮಾಡಲಾರದು ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇರೋದ್ರಿಂದ ತುಂಬ ಹುಷಾರಾಗಿರಬೇಕಾದಂಥ ಅಗತ್ಯತೆಗಳಿದೆ. ಯಾವುದೇ ಕಾರಣಕ್ಕೆ ಅನ್ಯರ ವಿಚಾರಕ್ಕೆ ತಲೆ ಹಾಕಬೇಡಿ. ಬೇರೆಯವರು ಏನೇ ಮಾಡ್ಕೊಂಡು ಹೋಗಲಿ, ನಿಮ್ಮ ಪಾಡಿಗೆ ನೀವು ಇರತಕ್ಕಂಥದ್ದು ಬಹಳ ಮುಖ್ಯ. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಹುಳಿ ಹಿಂಡುವಂಥ ಪ್ರಯತ್ನವನ್ನು ಮೂರನೇ ವ್ಯಕ್ತಿಗಳು ಮೂಗು ತೂರಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ತುಂಬ ಹುಷಾರಾಗಿದ್ದರೆ ಬಹಳಷ್ಟು ಒಳ್ಳೆಯದು. ಸತಿಪತಿಗಳ ಮಧ್ಯದಲ್ಲಿಯೂ ಕೂಡ ಒಂದಿಷ್ಟು ಮಟ್ಟದ ವ್ಯತ್ಯಾಸಗಳು ಅಥವಾ ಮಾನಸಿಕವಾದಂತಹ ಒಂದಿಷ್ಟು ಮಟ್ಟದ ಡಿಫರೆನ್ಸ್ನೆಸ್ ಅಂತ ಏನು ಕರಿತೀರೋ ಇದು ಉಂಟಾಗುವಂಥ ಲಕ್ಷಣಗಳಿದ್ದಾವೆ. ವ್ಯಾಪಾರದಲ್ಲಿ 2026ರಲ್ಲಿ ಭಾಳ ಎತ್ತರಕ್ಕೆ ಹೋಗ್ಬಿಟ್ಟೆ ಅನ್ನುವಂಥದ್ದು ಬಹಳ ವಿರಳ. ರಿಯಲ್ ಎಸ್ಟೇಟ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಮಟ್ಟದ ಕಮಿಷನ್ಗಳನ್ನು ಪಡ್ಕೊಂಡು ಅದರಿಂದಲೇ ದುಡ್ಡನ್ನು ಕೋಟ್ಯಾಂತರ ರೂಪಾಯಿಗಳನ್ನು ಮಾಡಿದವರು ಕೂಡ ಇದ್ದಾರೆ. ಅಂಥವರಿಗೂ ಕೂಡ ಒಂದಿಷ್ಟು ಮಟ್ಟದ ಅಡೆತಡೆಗಳು ಉಂಟಾಗುವಂಥ ಸಾಧ್ಯತೆಗಳಿದ್ದಾವೆ. ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ಅತ್ಯಂತ ಕಾಳಜಿಯಿಂದ ಇರಲೇಬೇಕಾದಂಥ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತಂದೆ ತಾಯಿಯಂದಿರ ಆರೋಗ್ಯದ ಬಗ್ಗೆ ಅತ್ಯಂತ ಕಾಳಜಿಯಿಂದ ಇರಬೇಕಂತ ಅಗತ್ಯ ಮತ್ತು ಅನಿವಾರ್ಯತೆಗಳು ನಿಮ್ಮ ರಾಶಿಯ ವ್ಯವಸ್ಥೆಗಳನ್ನು ಕಂಡಾಗ ಕಾಣ್ತಾ ಇರುವಂತಹ ಫಲವಾಗಿದೆ. ಒಂದಿಷ್ಟು ಹಣಕಾಸಿಗೆ ಒಂದಿಷ್ಟು ಅಡೆತಡೆಗಳು, ಒಂದಿಷ್ಟು ಸಾಲ್ವ್ ಆಗ್ತಕ್ಕಂಥದ್ದು, ಒಂದಿಷ್ಟು ಅಡೆತಡೆ, ಒಂದಿಷ್ಟು ಸರಿಯಾಗುತ್ತೆ. ಈ ರೀತಿಯಾದಂಥ ಪ್ರಕ್ರಿಯೆಗಳು ಉಂಟಾಗುವಂತಹ ಲಕ್ಷಣಗಳು ಮಿಥುನ ರಾಶಿಯಲ್ಲಿ ಕಂಡು ಬರ್ತಾ ಇದೆ. ಇನ್ನು ರಾಜಕೀಯ ರಂಗದಲ್ಲಿ ಒಂದಿಷ್ಟು ಮಟ್ಟದ ಏರುಪೇರಿನ ವಾತಾವರಣಗಳು ಕಾಣ್ತಾ ಇರೋದ್ರಿಂದ ತುಂಬ ಹುಷಾರಾಗಿ ಹೆಜ್ಜೆಯನ್ನು ಇಡತಕ್ಕಂಥದ್ದು ಬಹಳ ಮುಖ್ಯ. ಅಥವಾ ಈ ಒಂದು ರಾಶಿಯಲ್ಲಿ ಇರತಕ್ಕಂಥ ಕೆಲವು ಹಿರಿಯ ಜೀವಗಳು ನಮ್ಮಿಂದ ದೂರಾದರೂ ಕೂಡ ವಿಶೇಷ ಅಂತ ಅನ್ನೋ ಹಾಗಿಲ್ಲ. ಅಂತಹ ವ್ಯವಸ್ಥೆಗಳು ಹಲವರಲ್ಲಿ ಕೆಲವರಿಗೆ ಉಂಟಾಗುವಂತಹ ಸಾಧ್ಯತೆಗಳಿದ್ದಾವೆ. ಯಾವುದೇ ಕಾರಣಕ್ಕೆ ಆಂತರಿಕವಾದಂಥ ವಿಚಾರವನ್ನು ಬಹಿರಂಗಗೊಳಿಸಿಕೊಳ್ಳತಕ್ಕಂಥ ವ್ಯವಸ್ಥೆಗಳಿಗೆ ಹೋಗಲೇಬೇಡಿ. ಬಿಳಿ ಮತ್ತು ಕೆಂಪು ವಸ್ತುಗಳು ಈ ಬಾರಿ ಅನುಕೂಲಕರವಾದಂಥ ವ್ಯವಸ್ಥೆಗಳನ್ನು ನಿಮ್ಮ ಪಾಲಿಗೆ ಉಂಟು ಮಾಡ್ಯಾವು. ಶುಭವಾರ ಗುರುವಾರವಾಗಿರುತ್ತೆ. ಶುಭವಾರ ಸೋಮವಾರ ಆಗಿರುತ್ತೆ. ಸಂಖ್ಯೆ 6ನೇ ಸಂಖ್ಯೆಯನ್ನು ಬಳಸಿಕೊಳ್ತಕ್ಕಂಥ ವ್ಯವಸ್ಥೆಗಳು ಕೂಡ ಅತಿ ಮುಖ್ಯವಾಗಿರುತ್ತೆ. ಇನ್ನು ಒಂದಿಷ್ಟು ಮಟ್ಟಕ್ಕೆ ಆಲೋಚನೆಯನ್ನು ಮಾಡಿ, ಅಂದರೆ ದೀರ್ಘಕಾಲಿಕವಾಗಿರತಕ್ಕಂಥ ಚಿಂತನೆಯಿಂದ ಮಾತ್ರ ಯಶಸ್ಸಿನ ಮಾರ್ಗವನ್ನು ಕಂಡುಕೊಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರತಕ್ಕಂಥದ್ದು. ಹಾಗೆಯೇ ಬಂಧುಗಳ ಮಧ್ಯೆ ಇದ್ದಂಥ ವಿರೋಧದ ಆಭಾಸಗಳು ಅಥವಾ ವಿರೋಧಾಭಾಸಗಳೇನಿದೆಯೋ ಅದೆಲ್ಲವೂ ಕೂಡ ದೂರ ಆಗುವಂತಹ ಲಕ್ಷಣಗಳು ಹಿರಿಯರ ಮಧ್ಯಸ್ಥಿಕೆಯಿಂದ ಉಂಟಾಗುವಂತಹ ಸಾಧ್ಯತೆಗಳಿದ್ದಾವೆ. ಹಾಗೆ ವ್ಯಾಪಾರವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡುವಾಗ 100 ಬಾರಿ ಯೋಚನೆ ಮಾಡಿಯೇ ನೀವು ವ್ಯವಹಾರಕ್ಕೆ ಮುಂದಾಗುವಂಥದ್ದು ಕೂಡ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಇಚ್ಛಿತ ಕಾಮನೆಗಳನ್ನು ಕೆಲವು ಹೆಣ್ಣುಮಕ್ಕಳು ಪೂರೈಸಿಕೊಳ್ಳಲಿದ್ದೀರಿ. ಅನೇಕ ವರ್ಷಗಳಿಂದ ಆಗದೇ ಇರತಕ್ಕಂಥ ಕೆಲಸ ಕಾರ್ಯಗಳು ಕೂಡ ಪರಿಪೂರ್ಣವಾಗುವಂತಹ ಸಾಧ್ಯತೆಗಳು ಕೆಲವರ ಬದುಕಿನಲ್ಲಿ ಕಾಣ್ತಾ ಇದೆ. ಹಾಗೆಯೇ ಕಬ್ಬಿಣ, ಒಂದಿಷ್ಟು ಮಟ್ಟದ ಇಂಡಸ್ಟ್ರೀಸನ್ನು ನಡೆಸ್ತಕ್ಕಂಥವರು, ಆಮದು ಮತ್ತು ರಫ್ತನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು, ಇಂಥವರ ಬದುಕಿನಲ್ಲಿ ಕೂಡ ಅನುಕೂಲಕರವಾದಂಥ ವ್ಯವಸ್ಥೆಗಳು ಅಂದರೆ ವರ್ಷದ ಕೊನೆಯ ಭಾಗದಲ್ಲಿ ಉಂಟಾಗುವಂತಹ ಸಾಧ್ಯತೆಗಳಿರೋದ್ರಿಂದ ಚುರುಕಿನ ಹೆಜ್ಜೆಯನ್ನಿಟ್ಟು, ಅಂದರೆ ಯಾವುದೇ ಕೆಲಸವನ್ನು ಮಾಡೋದ್ರೂ ಕೂಡ 100 ಬಾರಿ ಯೋಚನೆ ಮಾಡಿ ತೀರ್ಮಾನವನ್ನು ಮಾಡ್ತಕ್ಕಂಥದ್ದು ಕೂಡ ಸೂಕ್ತವಾಗಿದೆ. ಇಲ್ಲ ಸಲ್ಲದಂತಹ ಯೋಚನೆಗಳನ್ನು ಮಾಡಲೇಬೇಡಿ. ಒಂದಿಷ್ಟು ಮಟ್ಟದ ಹೊಸದಾದಂಥ ಪ್ರಯತ್ನಕ್ಕೆ, ಅಂದರೆ ಪಾರ್ಟ್ನರ್ಶಿಪ್ ಒಡಗೂಡಿ ಮಾಡೋದಾದರೆ ಅಷ್ಟೊಂದು ಉತ್ತಮವಾದಂಥ ವ್ಯವಸ್ಥೆಗಳು ಅಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿರತಕ್ಕಂಥ ವಿಚಾರ. ಹಾಗೆಯೇ ಸಣ್ಣ ಪುಟ್ಟದಾದಂಥ ಉದ್ಯೋಗವನ್ನು ಮಾಡಿ ಆ ದಿನ ದುಡಿಬೇಕು, ಆ ದಿನ ತಿನ್ನಬೇಕು ಅನ್ನುವಂಥ ವ್ಯವಸ್ಥೆಗಳಲ್ಲಿ ಕೂಡ ಅನೇಕರಿರ್ತೀರಿ. ಅಂತಹ ವ್ಯಕ್ತಿಗಳಿಗೆ ಸಾಮಾನ್ಯವಾದಂಥ ವರ್ಷವಾಗಿ ಪರಿಣಾಮವನ್ನು ಬೀರುತ್ತೆ ವಿನಃ
ಯಾವುದೇ ಕಾರಣಕ್ಕೂ ಕೂಡ ಅತ್ಯಂತ ಎತ್ತರಕ್ಕೆ ಏರ್ಬಿಟ್ಟೆ ಅಂತಕ್ಕಂಥ ವ್ಯವಸ್ಥೆಗಳು ಕಂಡು ಬರ್ತಾ ಇಲ್ಲ. ಫುಡ್ ಇಂಡಸ್ಟ್ರೀಸ್ ಸ್ವಲ್ಪ ಪ್ರಮಾಣದ ಲಾಭಾಂಶವನ್ನು ಕೊಡುತ್ತೆ. ರೈತರ ಜೀವನದಲ್ಲಿ ಕೂಡ ಅನುಕೂಲಕರವಾದಂಥ ವ್ಯವಸ್ಥೆಗಳನ್ನು ಕಾಣಲಿದ್ದು ಹಸಿರು ಉತ್ಪನ್ನಗಳು ಲಾಭಾಂಶವನ್ನು ಕೊಡತಕ್ಕಂತಹ ಸಾಧ್ಯತೆಗಳು ವರ್ಷದ ಆರಂಭಿಕವಾದಂಥ ದಿನಗಳ 3 ತಿಂಗಳ ನಂತರದಲ್ಲಿ ಅಂದರೆ ಏಪ್ರಿಲ್ ನಂತರದಲ್ಲಿ ಅನುಕೂಲಕರವಾದಂಥ ವ್ಯವಸ್ಥೆಗಳು ಉಂಟಾಗುವಂಥದ್ದು. ಇನ್ನು ಪೆಟ್ರೋಲಿಯಂ ಪ್ರಾಡಕ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಯಾವುದೇ ಬ್ಯಾಟ್ರಿ ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಲಿಥಿಯಂ ಇತ್ಯಾದಿ ವ್ಯವಹಾರಗಳನ್ನು ಕೂಡ ನಡೆಸ್ತಕ್ಕಂಥವರಿಗೆ ಲಾಭಪೂರಿತವಾದಂಥ ವ್ಯವಸ್ಥೆಗಳು ಉಂಟಾಗುತ್ತೆ. ಖನಿಜೋತ್ಪನ್ನಗಳು ವರ್ಷದ ಮಧ್ಯಭಾಗಕ್ಕೆ ಬಂದಾಗ ನಿಮ್ಮ ಪಾಲಿಗೆ ಲಾಭಾಂಶವನ್ನು ಕೊಡತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸರ್ಕಾರದಿಂದ ಬರಬೇಕಾದ ಅಥವಾ ಖಾಸಗಿ ವ್ಯಕ್ತಿಗಳಿಂದ ಬರಬೇಕಾದಂಥ ಹಣಕಾಸಿನ ವ್ಯವಸ್ಥೆಗಳು ಕಾಂಟ್ರಾಕ್ಟರ್ಗಳಿಗೆ ಅನುಕೂಲವನ್ನು ಉಂಟು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಹಾಗಿದ್ರೆ ಯಶಸ್ಸನ್ನು ಕಾಣಬೇಕು ಅಂತಾದರೆ ಪ್ರತಿ ತಿಂಗಳೂ ಕೂಡ ಸಂಕಷ್ಟಹರ ಮಹಾಗಣಪತಿಯ ವ್ರತವನ್ನು ಚಾಚೂ ತಪ್ಪದಂತೆ ಮಾಡಿಕೊಂಡು ಪ್ರತಿ ದಿನವೂ ಕೂಡ ಗಣಪತಿಗೆ 21 ಗರಿಕೆಯನ್ನು ಕಡಲೆ ಮತ್ತು ಬೆಲ್ಲವನ್ನು ಅರ್ಪಣೆಯನ್ನು ಮಾಡಿದಿರಿ ಅಂತಾದರೆ ನಿಮ್ಮ ಎಲ್ಲ ರೀತಿಯಾಗಿರ್ತಕ್ಕಂಥ ಸ್ಥಿತಿಮಾನಗಳು ಕೂಡ ಸುಧಾರಿಸುತ್ತೆ. ಮುಂದಿನ ಜೀವನ ಚೆನ್ನಾಗಿರಲಿ, ಅನುಕೂಲಕರವಾದಂಥ ವ್ಯವಸ್ಥೆಗಳನ್ನು ಪರಮಾತ್ಮ ನಿಮ್ಮ ಪಾಲಿಗೆ ನೀಡಲಿ ಅಂತಕ್ಕಂಥ ಮಾತನ್ನು ಕೂಡ ಆಡುತ್ತಾ ಕರ್ಕಾಟಕ ರಾಶಿಯವರ ವ್ಯವಸ್ಥೆಗಳು ಹೇಗಿರುತ್ತೆ, ಲಾಭಾನ ನಷ್ಟಾನ ಅಂತಕ್ಕಂಥ ವಿಚಾರವನ್ನು ಕರ್ಕಾಟಕ ರಾಶಿಯ ಫಲದಲ್ಲಿ ತಿಳಿಸ್ಕೊಡ್ತೀನಿ ಅಂತಕ್ಕಂಥ ಮಾತಿನೊಂದಿಗೆ ಈ ಸಂಚಿಕೆಯನ್ನು ಮುಗಿಸೋಣ. ನಮಸ್ಕಾರ.